ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ಆರೋಪ ಶಾಲೆಗೆ ನುಗ್ಗಿ ಪೋಷಕರಿಂದ ಶಿಕ್ಷಕನಿಗೆ ಗೂಸಾ ಬಿದ್ದಿದೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ಆರೋಪ ಶಾಲೆಗೆ ನುಗ್ಗಿ ಪೋಷಕರು ಶಿಕ್ಷಕನಿಗೆ ಗೂಸಾ ಕೊಟ್ಟಿದ್ದಾರೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಶಿಕ್ಷಕ ಶ್ರೀಶೈಲ ಕುಂಬಾರ ಎಂಬಾತನಿಗೆ ಸಖತ್ ಗೂಸಾ ಬಿದ್ದಿದೆ. ಉರ್ದು ಸರ್ಕಾರಿ ಪ್ರೌಢ ಶಾಲೆ ಶಿಕ್ಷಕ ಈತ ಅಂತ ತಿಳಿದು ಬರ್ತಾ ಇದೆ. 10ನೇ ತರಗತಿ ಪುರುಷ ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ಆರೋಪ ಹಿನ್ನೆಲೆ ಗೂಸಾ ಕೊಟ್ಟಿದ್ದಾರೆ. ಕನ್ನಡ ಪಾಸ್ ಮಾಡಿಸೋದಾಗಿ ಹೇಳಿ ಲೈಂಗಿಕ ದೌರ್ಜನ್ಯ ಬೆಸಗಿದ್ದ ಶಿಕ್ಷಕ ಅಂತ ಪ್ರಶ್ನೆ ಮೂಡ್ತಾ ಇದೆ. 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡಿದ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶಿಕ್ಷಕ ಶ್ರೀಶೈಲನನ್ನು ವಶಕ್ಕೆ ಪಡೆದಿದ್ದಾರೆ ಇಲ್ಲಿ ಪೊಲೀಸರು. ಟಿಡಿಪಿಐ ಸೀತಾರಾಮು ಕೂಡ ಶಾಲೆಗೆ ಭೇಟಿ ನೀಡಿ ಒಂದಿಷ್ಟು ಮಾಹಿತಿ ಪಡೆದಿದ್ದಾರೆ. ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ಆರೋಪ ಶಾಲೆಗೆ ನುಗ್ಗಿ ಇಲ್ಲಿ ಪೋಷಕರು ಶಿಕ್ಷಕನಿಗೆ ಗೂಸಾ ಕೊಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿಗಳಿಗೆ ಕಿರುಕುಳ ನೀಡಿದ ಆರೋಪ, ಲೈಂಗಿಕ ಕಿರುಕುಳ ಆರೋಪ. ನಾನು ಸ್ವಲ್ಪ ಕರೆಕ್ಟ್ ಆಗಿ ಉರ್ದು ಮಾತಾಡಕ್ ಬರಲ್ಲ, ಸ್ವಲ್ಪ ಏನೇನು ಮಾತಾಡಿದ್ರಿ ಸರ್. ನಾನು ಅದಷ್ಟೇ ಮಿಸ್ಟೇಕ್ ಆಗಿತ್ರಿ ಸರ್. 18 ವರ್ಷ ಆಯ್ತ್ರಿ ಸರ್. ಅಂತ ಸರಿಯಾಗಿ ಮಾತಾಡಕ್ ಬರಂಗಿಲ್ಲ, ಅದು ಸ್ವಲ್ಪ ಬರಂಗಿಲ್ಲ, ಶಬ್ದಗಳು ಬರಂಗಿಲ್ಲ ಸರ್. ಅದಕ್ಕೆ ಚಿಕ್ಕೋಡಿ ಶೈಕ್ಷಣಿಕ ತಾಲೂಕಿನ ಒಂದು ವ್ಯಾಪ್ತಿನಲ್ಲಿ ಒಂದು ಉರ್ದು ಶಾಲೆಯಲ್ಲಿ ಶಿಕ್ಷಕರು ತನಗೆ ತಕ್ಕವಲ್ಲದಂಥ ಒಂದು ವರ್ತನೆಯನ್ನು ಮಕ್ಕಳೊಂದಿಗೆ ನಡ್ಕೊಂಡಿದ್ದಾರೆ ಅಂಥೇಳಿ ಒಂದು ದೂರವಾಣಿನಲ್ಲಿ ನಮಗೆ ದೂರು ಬಂತು. ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಾನು ಮತ್ತು ನಮ್ಮ ಇಲಾಖೆ ಇತರ ಅಧಿಕಾರಿಗಳು ಕೂಡ ನಾವು ಬಂದ್ವಿ. STMC ಅಧ್ಯಕ್ಷರು ಮತ್ತು ಊರಿನ ಗ್ರಾಮಸ್ಥರು, ಊರಿನ ಎಲ್ಲ ಹಿರಿಯರು ಕೂಡ ಬಂದಿದ್ದಾರೆ. ಪೇರೆಂಟ್ಸು ಕೂಡ ಬಂದು ನಡೆದಂಥ ಘಟನೆಗಳನ್ನ ಹೇಳಿದ್ದಾರೆ. ಕಳೆದ ಶೈಕ್ಷಣಿಕ 25-26ನೇ ಸಾಲಿನಲ್ಲಿ ಆ ಮಕ್ಕಳುಗಳಿಗೆ ಬೇರೆ ಶಾಲೆಗೆ ಹೋಗಿದ್ದಾರೆ, ಗಂಡು ಮಕ್ಕಳುಗಳು.